ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಆವಾಗ ತಾನೇ ಹೊಲದಿಂದ ಸೊಪ್ಪನ್ನ ಕಿತ್ಕೊಂಡು ಬಂದು ಸೊಪ್ಪು ಸಾಂಬಾರು ಮಾಡಿ ರಾಗಿ ಮುದ್ದೆ ಜೊತೆ ತಿಂತಾ ಇದ್ರೆ ವಾವ್, ಸ್ವರ್ಗಕ್ಕೆ ಮೂರಾಗೇಣು ಅನಿಸ್ಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮತ್ತು ಮದುವೆಗೆ ಮುಂಚೆ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮದೇ ಆದ ಹೊಲಕ್ಕೆ ಹೋಗಿರ್ತಿದ್ವಿ. ಅಲ್ಲಿ ಸಿಗುವ ನಾನಾ ಥರ ಸೊಪ್ಪುಗಳನ್ನ ಕಿತ್ಕೊಂಡು ಬರ್ತಿದ್ವಿ. ಎಷ್ಟೊಂದು ಥರ ಸೊಪ್ಪುಗಳು ಸಿಗ್ತಿತ್ತು. ಎಲ್ಲ ಸೊಪ್ಪಿನ ಹೆಸರು ನೆನಪಿತ್ತು. ಹಂಗೆ ಯಾವ ಸೊಪ್ಪನ್ನ ತಿಂದರೆ ನಮ್ಮ ಆರೋಗ್ಯಕ್ಕೆ ಏನು ಒಳ್ಳೆಯದು, ಏನು ಬೆನಿಫಿಟ್ ಅಂತ ಎಲ್ಲ ತಿಳ್ಕೊಂಡಿದ್ವಿ. ಆದರೆ ಈಗ ಸಿಟಿ ಲೈಫಿಗೆ ಹೊಂದ್ಕೊಂಡ್ಮೇಲೆ ಇಲ್ಲಿ ಸಿಗೋದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅರವೆ ಸೊಪ್ಪು, ಅದು ಬಿಟ್ಟರೆ ಬೇರೆ ಸೊಪ್ಪಿನ ಹೆಸರು ಗೊತ್ತಿರಲ್ಲ ಇಲ್ಲಿ. ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿರುವ ನನಗೆ ಈ ಸಿಟಿ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಕಂಪೇರ್ ಮಾಡಿದ್ರೆ ಹಳ್ಳಿ ಜೀವನ 100ಕ್ಕೆ 100 ಬೆಸ್ಟ್ ಅನಿಸುತ್ತೆ. ಹಾಗೆ ಕೆಲವೊಬ್ಬರು ನನಗೆ DML ಕ್ವಶನ್ ಮಾಡಿದರು ನಾನು ಮಾಡ್ತಾ ಇರೋ ಕೋರ್ಸ್ ಬಗ್ಗೆ. ಈ ಕೋರ್ಸು ಕಲಿತ್ರೆ ನಮಗೆ ಏನೆಲ್ಲ ಉಪಯೋಗ ಇದೆ, ಅದು ಎಲ್ಲಿ ಕಲಿಯೋದು, ಎಲ್ಲಿ ಎನ್ರೋಲ್ ಆಗೋದು, ಈ ಕೋರ್ಸ್ಗೆ ಎನ್ರೋಲ್ ಆದರೆ ನಾವು ಏನೆಲ್ಲ ಕಲಿತೀವಿ, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಕಲಿತೀವಿ ಅಂತ ಕೆಲವೊಬ್ಬರು ಕ್ವಶನ್ ಮಾಡಿದರು. ಈ ಒಂದು ಕೋರ್ಸ್ಗೆ ನೀವು ಎನ್ರೋಲ್ ಆದರೆ 31+ ಡಿಜಿಟಲ್ ಸ್ಕಿಲ್ನ ಕಲಿತೀವಿ. ಈ ಸ್ಕಿಲ್ನ ಕಲಿತ ಮೇಲೆ ನಾವು ಆನ್ಲೈನಲ್ಲಿ ಅಂದರೆ ಮನೇಲೇ ಕೂತ್ಕೊಂಡು ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಇಂಟರ್ನೆಟ್ ಇದ್ದರೆ ಸಾಕು, ನಾವು ವರ್ಕ್ನ ಮಾಡ್ಬೋದು. ಹಾಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮಗೆ ಈ ಒಂದು ಕೋರ್ಸು ಅವೈಲೇಬಲ್ ಇರುತ್ತೆ. ಪೂರ್ತಿ ಕೋರ್ಸು ಕಂಪ್ಲೀಟ್ ಆಗಿ ನೀವು ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನೀವು ಇದೇ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು. ಮೀನ್ಸ್ ನಮಗೆ ಈ ಪ್ಲಾಟ್ಫಾರ್ಮರೇ ನಮಗೆ ವರ್ಕ್ನ ಕೊಡಿಸ್ತಾರೆ. ಈ ಕೋರ್ಸಲ್ಲಿ ನಾವು ಏನೇನೆಲ್ಲ ಕಲಿಬೋದು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಲಿಬೋದು, ಇಮೇಲ್ ಮಾರ್ಕೆಟಿಂಗು, ಗೂಗಲ್ ಆ್ಯಡ್ಸ್ ರನ್ ಮಾಡೋದು, ಫೇಸ್ಬುಕ್ ಆ್ಯಡ್ಸ್, ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ಗೇಮಿಫೈ, ಶಾಪಿಫೈ, ಹಾಗೆ ನಾವು ಆನ್ಲೈನಲ್ಲಿ ಹೇಗೆ ಬಿಸ್ನೆಸ್ ಮಾಡೋದು, ಆನ್ಲೈನಲ್ಲಿ ನಮ್ಮದೇ ಆದ ಒಂದು ಓನ್ ಬ್ರ್ಯಾಂಡ್ನ ಹೇಗೆ ಕ್ರಿಯೇಟ್ ಮಾಡಿ ಬಿಸ್ನೆಸ್ ಮಾಡೋದು, ಇದೇ ಥರ ತುಂಬ ಕಲಿಬೋದು. ಕಲಿತು ನಾವು ಇಲ್ಲೇ ವರ್ಕ್ನ ಮಾಡ್ಬೋದು. ಫ್ರೀಯಾಗಿ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ 1 ಅವರ್ 2 ಅವರ್ 3 ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈ ಥರ ಕೆಲಸ ಮಾಡಿ ನಾವು ಸಂಪಾದನೆ ಮಾಡ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಈ ಕೋರ್ಸ್ಗೆ ಎನ್ರೋಲ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ರೀಲ್ಗೆ ಹಾಯ್ ಅಂತ ಕಮೆಂಟ್ ಮಾಡಿ ಅಥವಾ DM ಮಾಡಿ, ಡೀಟೇಲ್ಸ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ.